ಮೂಡಬಿದ್ರೆಯಲ್ಲಿ ನಡೆದಂತ ಘಟನೆಯ ಬಗ್ಗೆ ಇವತ್ತು ನನ್ನನ್ನ ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದ್ರು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷರು ಚೇರ್ಮನ್ ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಮಾಡಿದ್ರು. ಅವರ ಏನು ನಡೆದಂತ ಘಟನೆಗಳನ್ನ ಅವರೆಲ್ಲ ನನಗೆ ತಿಳಿಸಿದ್ದಾರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ವರದಿಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳೇನು ಅವರು ಹೇಳಿದ್ದಾರೆ, ಅದರ ಆಧಾರದ ಮೇಲೆ ಇದನ್ನ CIDಯಿಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನ ನಮ್ಮ DGP IGP ಅವರಿಗೆ ಕೊಟ್ಟಿದ್ದೇನೆ. ಅದನ್ನ CIDಯಿಂದ ತನಿಖೆ ಮಾಡಿಸ್ತೇವೆ. ಇನ್ಸ್ಪೆಕ್ಟರ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಏನಾದ್ರು ಅಲ್ಲಿನ ಕಮಿಷನರ್ ಮಾಡ್ತಿರೋ ಅಂತ ಅನುಮಾನ. ಯಾಕೆಂದ್ರೆ ಈಗ ನೀವು ಕೂಡ ಡೈರೆಕ್ಟ್ ಮಾಡಿದ್ರಿ, ಮಹಿಳಾ ಆಯೋಗ ಕೂಡ ಪತ್ರ ಬರ್ತಿದ್ರು, ಆಕ್ಷನ್ ಆತನ ವಿರುದ್ಧ ಆಗಿಲ್ಲ. ಇಲ್ಲ, ಸಸ್ಪೆಂಡ್ ಮಾಡಿದಾರಲ್ಲ, ಸಸ್ಪೆಂಡ್ ಮಾಡಿರೋದೇ ಇಮಿಡಿಯೇಟ್ ಆಗಿ ಮಾಡಿರೋದೇ ಆಕ್ಷನ್. ಆಮೇಲೆ ವರದಿಯನ್ನ ಕೊಡಬೇಕು ಅಂತ ಕೇಳಿದ್ದು, ಆ ವರದಿಯನ್ನ ಕೊಡ್ತಾರೆ. ಆದ್ರೆ ನಾವು ಇವತ್ತು ಅವರ ವಿಚಾರಗಳನ್ನೆಲ್ಲ ನಾನು ಕೇಳಿದ ಮೇಲೆ ಬಹುಶಃ ಇದನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ನಾನು CIDಗೆ ಕೊಡಿಸಿದ್ದೇನೆ. CID ತನಿಖೆ ಆದ್ಮೇಲೆ ನಮಗೆ ಸತ್ಯಾಂಶ ಹೊರಗಡೆ ಬರುತ್ತೆ. ಇವತ್ತು ಭೇಟಿಯಾಗಿರುವಂತ ಸಂತ್ರಸ್ತರು ಬಿಟ್ಟು ಇನ್ನೊಂದು ಜನ ಇದಾರೆ, ಅದೆಲ್ಲ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬರುತ್ತೆ. ಇದ್ದಾರೆ ಗೊತ್ತಿಲ್ಲ, ಇದ್ದಾರೋ ಇಲ್ವೋ, ಅಥವಾ ಇನ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ತನಿಖೆ ಮಾಡ್ತಾರೆ. ತನಿಖೆನಲ್ಲೇ ಗೊತ್ತಾಗುತ್ತೆ. ಅದಕ್ಕೆ CID ತನಿಖೆಗೆ ಆದೇಶ. ಮೂಡಬಿದ್ರೆಯಲ್ಲಿ ನಡೆದಂತ ಘಟನೆಯ ಬಗ್ಗೆ ಇವತ್ತು ನನ್ನನ್ನ ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದ್ರು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷರು ಚೇರ್ಮನ್ ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಮಾಡಿದ್ರು. ಅವರ ಏನು ನಡೆದಂತ ಘಟನೆಗಳನ್ನ ಅವರೆಲ್ಲ ನನಗೆ ತಿಳಿಸಿದ್ದಾರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ವರದಿಯನ್ನ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳೇನು ಅವರು ಹೇಳಿದ್ದಾರೆ, ಅದರ ಆಧಾರದ ಮೇಲೆ ಇದನ್ನ CIDಯಿಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನ ನಮ್ಮ DGP IGP ಅವರಿಗೆ ಕೊಟ್ಟಿದ್ದೇನೆ. ಅದನ್ನ CIDಯಿಂದ ತನಿಖೆ ಮಾಡಿಸ್ತೇವೆ. ಇನ್ಸ್ಪೆಕ್ಟರ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಏನಾದ್ರು ಅಲ್ಲಿನ ಕಮಿಷನರ್ ಮಾಡ್ತಿರೋ ಅಂತ ಅನುಮಾನ. ಯಾಕೆಂದ್ರೆ ಈಗ ನೀವು ಕೂಡ ಡೈರೆಕ್ಟ್ ಮಾಡಿದ್ರಿ, ಮಹಿಳಾ ಆಯೋಗ ಕೂಡ ಪತ್ರ ಬರ್ತಿದ್ರು, ಆಕ್ಷನ್ ಆತನ ವಿರುದ್ಧ ಆಗಿಲ್ಲ. ಇಲ್ಲ, ಸಸ್ಪೆಂಡ್ ಮಾಡಿದಾರಲ್ಲ, ಸಸ್ಪೆಂಡ್ ಮಾಡಿರೋದೇ ಇಮಿಡಿಯೇಟ್ ಆಗಿ ಮಾಡಿರೋದೇ ಆಕ್ಷನ್. ಆಮೇಲೆ ವರದಿಯನ್ನ ಕೊಡಬೇಕು ಅಂತ ಕೇಳಿದ್ದು, ಆ ವರದಿಯನ್ನ ಕೊಡ್ತಾರೆ. ಆದ್ರೆ ನಾವು ಇವತ್ತು ಅವರ ವಿಚಾರಗಳನ್ನೆಲ್ಲ ನಾನು ಕೇಳಿದ ಮೇಲೆ ಬಹುಶಃ ಇದನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ನಾನು CIDಗೆ ಕೊಡಿಸಿದ್ದೇನೆ. CID ತನಿಖೆ ಆದ್ಮೇಲೆ ನಮಗೆ ಸತ್ಯಾಂಶ ಹೊರಗಡೆ ಬರುತ್ತೆ. ಇವತ್ತು ಭೇಟಿಯಾಗಿರುವಂತ ಸಂತ್ರಸ್ತರು ಬಿಟ್ಟು ಇನ್ನೊಂದು ಜನ ಇದಾರೆ, ಅದೆಲ್ಲ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬರುತ್ತೆ. ಇದ್ದಾರೆ ಗೊತ್ತಿಲ್ಲ, ಇದ್ದಾರೋ ಇಲ್ವೋ, ಅಥವಾ ಇನ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ತನಿಖೆ ಮಾಡ್ತಾರೆ. ತನಿಖೆನಲ್ಲೇ ಗೊತ್ತಾಗುತ್ತೆ. ಅದಕ್ಕೆ CID ತನಿಖೆಗೆ ಆದೇಶ.